ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ಪರ್ಧಾ ಅರಿವು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸ್ಪರ್ಧಾ ಅರಿವು. ನೋಟಿಫಿಕೇಶನ್ ಯಾವಾಗ ಈ ಮಾತ್ ಕೇಳಿ ಕೇಳಿ ಸುಸ್ತಾಗೋಗಿತ್ತು. ಫೈನಲಿ 50,000ಕ್ಕಿಂತ ಹೆಚ್ಚು ಪೋಸ್ಟ್ಗಳನ್ನ ಖಂಡಿತವಾಗಿ ಬಿಡ್ತೀವಿ ಅಂತ ನಮ್ಮ ಗೃಹ ಮಂತ್ರಿಗಳೇ ಹೇಳಾಗಿದೆ. ಸೊ ಇವಾಗ ಪ್ರಿಪ್ರೇಷನ್ಗೆ ನಾವ್ಯಾಕೆ ತಡ ಮಾಡ್ಬೇಕು? ನೋಟಿಫಿಕೇಶನ್ ಯಾವಾಗ ಬೇಕಾದ್ರೂ ಬರ್ಬೋದು. ಎಕ್ಸಾಕ್ಟ್ಲಿ. ಸೊ 2 months ಅಲ್ಲಿ ಬರ್ಬೋದಾ, 2 weeks ಅಲ್ಲಿ ಬರ್ಬೋದಾ, ಯಾವಾಗ ಬೇಕಾದ್ರೂ ನೋಟಿಫಿಕೇಶನ್ 15 ದಿನದೊಳಗಡೆ ನಿಮ್ಗೆ ನೋಟಿಫಿಕೇಶನ್ ಬರ್ಬೋದು. ಆಲ್ರೆಡಿ PC ಪೋಸ್ಟ್ ಗಳಿಗೆ ಎಸ್ಪೆಷಲಿ 6,000 PC ಪೋಸ್ಟ್ ಅಷ್ಟೊಂದು ಪೋಸ್ಟ್ಗಳು ಕರೆದಿದ್ದಾರೆ. ಅದರರ್ಥ ಇದು ಕೂಡ ಇನ್ನ ನಮಗ್ ಬೇಕಾಗಿರುವಂತ PSI ಆಗಿರ್ಬೋದು, ಗ್ರೂಪ್ ಸಿ ಆಗಿರ್ಬೋದು, ಅಷ್ಟೇ ಅಲ್ಲ KS ಆಕಾಂಕ್ಷಿಗಳಿಗೆ ಕೂಡ ಇದು ವಂಡರ್ಫುಲ್ ನ್ಯೂಸ್. ಯಾಕೆ ಮೇನ್ಸ್ ರಿಸಲ್ಟ್ಸ್ ಬಂದಿದೆ. ಸೊ ಮೇನ್ಸ್ ರಿಸಲ್ಟ್ಸ್ ಕೂಡ ಏನ್ ಹೇಳತ್ತೆ, ಯಾವಾಗ ಮೇನ್ಸ್ ರಿಸಲ್ಟ್ಸ್ ಬಂದಿರುತ್ತೆ ಅದು 6 months ಅಲ್ಲೇ ನೋಟಿಫಿಕೇಶನ್ ಬಂದ್ಬಿಡತ್ತೆ. ಸೊ ಇದೆಲ್ಲ ನೋಡ್ತಿದ್ರೆ ಈಗ ದಿನ ಇವರೆಲ್ಲ ಎಕ್ಸಾಮ್ ಯಾವಾಗ ಅಂತಿದ್ರು. ಬಟ್ ಇವಾಗ ಏನ್ ಟೆನ್ಷನ್ ಇರುತ್ತೆ ಹೇಳಿ, ಹೇಗೆ ಕ್ಲಿಯರ್ ಮಾಡೋದು, ಹೇಗೆ ಪ್ರಿಪೇರ್ ಮಾಡೋದು ಅಲ್ವಾ? ಸೊ ಅದಕ್ಕೋಸ್ಕರನೇ ಸ್ಪರ್ಧಾ ಅರಿವು ವತಿಯಿಂದ ಫೋಕಸ್ 40 ಅಮೇಸಿಂಗ್ ಪ್ರೋಗ್ರಾಮ್ ಇದು. ಫೋಕಸ್ 40 ಅಂತ 40 days ಪ್ರೋಗ್ರಾಮ್ ಇದು. ಅದಕ್ಕೆ ಫೋಕಸ್ 40 ಅಂಡ್ 100% ನಿಮ್ ಫೋಕಸ್ ಇದಕ್ಕೆ ಕೊಡ್ಬೇಕು, ಸ್ಟಡೀಸ್ ಬಗ್ಗೆ ಕೊಡ್ಬೇಕು. ಏನಂದ್ರೆ ನಿಮ್ಗೆ ಜಸ್ಟ್ 40 days ಅಲ್ಲಿ ಕಂಪ್ಲೀಟ್ GS ಸಿಲೆಬಸ್ ವಿತ್ ಟೆಸ್ಟ್ ಸೀರೀಸ್ ನಿಮ್ಗೆ ಕಂಪ್ಲೀಟ್ ಮಾಡ್ಬೇಕು. ಸೊ ಇದು ಈ ಕೋರ್ಸ್ ಯಾರಿಗೆ ಉತ್ತಮ? ಮೇನ್ಲಿ ಸರ್ ವಿ ಕ್ಯಾನ್ ಕನ್ಸಿಡರ್ 5 categories ಆಫ್ ಸ್ಟೂಡೆಂಟ್ಸ್. ಎಸ್. ಸೊ ಇಫ್ ಐ ಸೇ 5 categories, ಅದರಲ್ಲಿ ಫಸ್ಟ್ ಕ್ಯಾಟಗರಿ ಯಾರಂದ್ರೆ ಈಗ ಆಲ್ರೆಡಿ ಕೋಚಿಂಗ್ ಮುಗಿಸಿ ಇನ್ನೇನ್ ಎಕ್ಸಾಮ್ ಬರಿಬೇಕು ಅಂತ ತಯಾರಿ, ಅಂದ್ರೆ 1-2 years ಇಂದ ಪ್ರಿಪೇರ್ ಆಗಿರ್ತಾರೆ, ಯಾವ್ದು ಎಕ್ಸಾಮ್ ಬರ್ದಿರಲ್ಲ, ಕೋಚಿಂಗ್ ಮಾತ್ರ ಆಗಿದೆ ಅಂತವ್ರಿಗೆ ಅಲ್ವಾ? ಎಸ್. ನೆಕ್ಸ್ಟ್ ಸೆಕೆಂಡ್ ಕ್ಯಾಟಗರಿ ಹೇಗೆ ಅಂದ್ರೆ 2 years ಪ್ರಿಪೇರ್ ಆಗಿರ್ತಾರೆ, ಯಾವ್ದೋ 1-2 ಎಕ್ಸಾಮ್ಸ್ ತಗೊಂಡಿರ್ತಾರೆ, ಅಲ್ಲೂ ಸ್ವಲ್ಪ ಏನು ಇನ್ನ ನಮ್ ಪ್ರಿಪರೇಷನ್ ಲೆವೆಲ್ ಕಮ್ಮಿ ಆಗಿದೆ ಅಂತ ಫೀಲ್ ಆಗಿರುತ್ತಲ್ಲ ಅವರಿಗೆ ಕ್ಲಾಸ್ ಮುಗಿಸಿರ್ಬೇಕು. ಎಕ್ಸಾಕ್ಟ್ಲಿ, ಕ್ಲಾಸ್ ಮುಗಿಸಿರ್ಬೇಕು, 1 or 2 times ಓದಿರ್ಬೇಕು. This comes under second category. ಇನ್ನ ಥರ್ಡ್ ಕ್ಯಾಟಗರಿ ಯಾರು ಅಂದ್ರೆ 4-5 years ಇಂದ ಓದಿರ್ತಾರೆ. 4-5 years ಇಂದ ಓದಿರ್ತಾರೆ, ಬಟ್ ಅನ್ಫಾರ್ಚುನೇಟ್ಲಿ ಆಫ್ಟರ್ ಕೋವಿಡ್ ಇರುತ್ತೆ. ಯಾಕಂದ್ರೆ ಬೇರೆ ಬೇರೆ ಪ್ರಾಬಬಿಲಿಟೀಸ್ ಇಂದ ಕ್ಲಿಯರ್ ಆಗದೆ ಇರ್ಬೋದು ಅಂತ ಸ್ಟೂಡೆಂಟ್ಸ್ ಗೆ ಬೆಸ್ಟ್ ಕೋರ್ಸ್. ಅಂಡ್ ಇನ್ನ ಕೆಲವರು ಇರ್ತಾರೆ 4-5 years ಇಂದ ಓದಿರ್ತಾರೆ, ಬಂದಿರೋ ಎಕ್ಸಾಮ್ಸ್ ಎಲ್ಲ ಬರ್ದಿರ್ತಾರೆ, ಒಂದು 2-3 ನೋಟಿಫಿಕೇಶನ್, ಬಟ್ ಅವ್ರ ಬ್ಯಾಡ್ ಲಕ್ ಇಂದನೋ ಏನೋ ಜಸ್ಟ್ 5 to 10 marks ಅಲ್ಲಿ ಮಾರ್ಜಿನ್ ಅಲ್ಲಿ ಕಮ್ಮಿ ಆಗ್ತಾರಲ್ವಾ? ಈ ಮಾರ್ಜಿನ್ ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್ ಇವ್ರಿಗೆ. ಪಾಪ ಅವ್ರಿಗೆ ಏನಂದ್ರೆ ಒಂದ್ ಜಸ್ಟ್ ಪುಷ್ ಬೇಕಿರುತ್ತೆ, ಅಂಡ್ ದಟ್ ಪುಷ್ ಯು ಕ್ಯಾನ್ ಫೈಂಡ್ ಇನ್ ಫೋಕಸ್ 40. ಅಂಡ್ ದ ಲಾಸ್ಟ್ ಕ್ಯಾಟಗರಿ ಅವರಿಗೆ ಅಲ್ಲಿ ಮೇನ್ಲಿ ಯಾರು ವರ್ಕಿಂಗ್ ಇರ್ತಾರೆ. ಹೌದು, ವೆರಿ ಇಂಪಾರ್ಟೆಂಟ್. ಈ ವರ್ಕಿಂಗ್ ಅವ್ರಿಗೆ ಟೈಮ್ ಸಿಗ್ತಿರಲ್ಲ, ಅಂತದ್ರಲ್ಲಿ ಸಿಕ್ಕಿರೋ ಟೈಮ್ ಅಲ್ಲೇ ಓದ್ಕೋಬೇಕು ಅಂತ ಇರ್ತಾರ. ಸೊ ಅಂತವ್ರು ಕೂಡ ಎಸ್, ದಿಸ್ ಇಸ್ ದ ಬೆಸ್ಟ್ ಪ್ರೋಗ್ರಾಮ್. ಸೊ ಹಂಗಂದ್ರೆ ಫೌಂಡೇಶನ್ ಕೋರ್ಸ್ ಆತರ ಏನಿರಲ್ಲ ಇದ್ರಲ್ಲಿ. ಇದ್ರಲ್ಲಿ ಫೌಂಡೇಶನ್ ಕೋರ್ಸ್ ಇರೋದಿಲ್ಲ, ಯಾಕಂದ್ರೆ 40 days ಅಲ್ಲಿ ಯು ಹ್ಯಾವ್ ಟು ಕ್ಲಿಯರ್ ಕಂಪ್ಲೀಟ್ ಆಲ್ ದ ಸಿಲೆಬಸ್. ಸೊ ಈ ಕ್ಯಾಟಗರಿ ಇರುತ್ತೆ ಟೆಸ್ಟ್ ಸೀರೀಸ್. ಎಸ್, ಟೆಸ್ಟ್ ಸೀರೀಸ್ ಬರೀ ಟೆಸ್ಟ್ ಸೀರೀಸ್ ಸಾಕಾಗಲ್ಲ ನಮ್ಗೆ. ಈಗ ಬರೋ ಕ್ವಶನ್ಸ್ ಗೆ ವಿ ನೀಡ್ ಟು ಹ್ಯಾವ್ ಸಮ್ ಅದೇನದು ಟ್ರಿಕ್ಸ್, ಟಿಪ್ಸ್. ಎವ್ರಿ ಆಫ್ಟರ್ ದ ಟೆಸ್ಟ್ ಡಿಸ್ಕಷನ್ ಕೂಡ ಅವೈಲೇಬಲ್. ಟೆಸ್ಟ್ ಡಿಸ್ಕಷನ್ ಇರುತ್ತೆ. ಸ್ಯಾಟರ್ಡೇಸ್ ನಿಮ್ಗೆ ಈ ಟೆಸ್ಟ್ ಗಳದ್ದು MCQs ಹೇಗೆ ಆನ್ಸರ್ ಮಾಡ್ಬೇಕು ಅನ್ನೋದು ಕೂಡ ಸ್ಪೆಷಲಿಸ್ಟ್ ಕಡೆಯಿಂದ ಸೆಷನ್ಸ್ ಇರುತ್ತೆ. ಅಷ್ಟೇ ಅಲ್ಲ, ವಂಡರ್ಫುಲ್ ಟೈಮ್ ಟೇಬಲ್ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಬೆಳಗ್ಗೆ ಓದೋದಕ್ಕಿಂತ ಬೆಸ್ಟ್ ಏನಿದೆ. ಸೊ ಬೆಳಗ್ಗೆ ಕ್ಲಾಸ್ ಇರುತ್ತೆ. ಬೆಳಿಗ್ಗೆ ಕ್ಲಾಸ್ 7 ಇಂದ ಸ್ಟಾರ್ಟ್ ಆಗುತ್ತೆ, 1 ಸೆಷನ್ 10 o'clock ಮುಗ್ದೋಗುತ್ತೆ. ಮತ್ತೆ 10:30 ಒಳಗಡೆ ನಿಮ್ಗೆ ಒಂದು ಓದಕ್ಕೆ ಸೆಟಲ್ ಆಗಕ್ಕೆ ನಿಮ್ಗೆ ಟೈಮ್ ಸಿಗುತ್ತೆ. ಅದ್ರ ಜೊತೆಗೆ 10:30 ಕಂಟಿನ್ಯೂಸ್ ಆಗಿ 1:30 ವರೆಗೂ ಸ್ಟಡಿ ಮಾಡಬಹುದು. 1:30 ಶಾರ್ಪ್ ನಿಮ್ಗೆ ಲಿಂಕ್ ಸಿಗುತ್ತೆ, ಟೆಸ್ಟ್ ಲಿಂಕ್. ಎಸ್, ಅದು ಯಾವುದು ಅಲ್ಲಿ ನಡೆದಿರುವಂತ ಸಿಲೆಬಸ್ MCQ ಸಿಗುತ್ತೆ. ಸೊ ಅವಾಗ ಓದಿರೋದನ್ನ ಹಂಗೆ ಬಂದು ಬರ್ಬಿಡ್ಬೋದು. ಮತ್ತೆ ಎವ್ರಿ ಸಬ್ಜೆಕ್ಟ್ ಆದ್ಮೇಲೆ ಒಂದ್ ಫುಲ್ ಅಂಡ್ ಟೆಸ್ಟ್ ಇರುತ್ತೆ. ಅದು ನಿಮ್ಗೆ ಆನ್ಲೈನ್ ತಗೊಳ್ಳೋರು ಆನ್ಲೈನ್ ತಗೋಬಹುದು, ಆಫ್ಲೈನ್ ತಗೊಳ್ಳೋರು ಆಫ್ಲೈನ್. ಕಂಪ್ಲೀಟ್ ಪ್ರೋಗ್ರಾಮ್ ಆನ್ಲೈನ್ ಆಫ್ಲೈನ್ ಎರಡೂ ಕಡೆ ಇದೆ. ಬಟ್ ಪ್ರಿಫರೇಬಲಿ
ಆಫ್ಲೈನ್ ಬಂದ್ರೆ Offline ನಿಮ್ಗೆ is the ಒಳ್ಳೇದು, best thing. ಬಟ್ ಬರಕ್ ಆಗದೆ ಇರೋರು ಆನ್ಲೈನ್ ಎಸ್ ಅಷ್ಟೇ ಅಲ್ಲ, ಯಾರಾದ್ರೂ ದೂರ ಇದ್ರೆ ಅವ್ರು ಇಲ್ಲಿಗೆ ಬರ್ಬೋದಲ್ವಾ? ಎಕ್ಸಾಕ್ಟ್ಲಿ, ಬಿಕಾಸ್ ಜಸ್ಟ್ 40 to 45 ಡೇಸ್ ಇರೋದ್ರಿಂದ ಹಾ. ಪಿಜಿನೂ ತಗೊಬಹುದು, ಹೌದು. ಆಮೇಲೆ ಒಂದು ಲೈಬ್ರರಿ ಕೂಡ ತಗೊಬಹುದು, ಹೌದು. ರಿವಿಷನ್ ಮಾಡ್ಕೊಳಕ್ ಯೂಸ್ ಆಗೋ ತರ. Exactly. ಸೊ ಹಾಗಾಗಿ ಇಟ್ಸ್ ವೆರಿ ಕನ್ವೀನಿಯಂಟ್ ಫಾರ್ ದ ಸ್ಟೂಡೆಂಟ್ಸ್ ಹೂ ಆರ್ ಔಟ್ಸೈಡ್ ಬ್ಯಾಂಗ್ಳೂರ್. ಅಮೇಸಿಂಗ್. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ನಿಮ್ಗೆ ಮೆಂಟರ್ಶಿಪ್ ಸಿಗುತ್ತೆ. ಎಕ್ಸಾಕ್ಟ್ಲಿ, ಅಂಡ್ ಅಲ್ವಾ? ಯು ನೋ ದಟ್ ಸ್ಪರ್ಧಾ ರಿವಾರ್ಡ್ ಮೆಂಟರ್ಶಿಪ್ Yeah. ಅಲ್ವಾ? ಅದ್ರ ಜೊತೆಗೆ ಇಷ್ಟೇ ಅಲ್ಲ, ಈ ಕಂಪ್ಲೀಟ್ ಪ್ರೋಗ್ರಾಮ್ ಯಾರಾದ್ರೂ ನಮ್ದು ಮೆಟೀರಿಯಲ್ಸ್, ಈ ಪ್ರೋಗ್ರಾಮ್ ಸೇರಿರೋರ್ಗೆ ನಮ್ ಮೆಟೀರಿಯಲ್ಸ್ ಬೇಕು ಅಂದ್ರೆ 45% ಆಫರ್ ಅಲ್ಲಿ ಸಿಗುತ್ತೆ ನೋಡಿ. ಇದು Yes. ಒಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತಾನೆ ನಮ್ದು ಹೇಳ್ಬೋದು. ಎಲ್ಲಾ ಬುಕ್ಸ್ ಮೇಲೂ 45% off. ಆಫ್ ಇದ್ದೇ ಇರತ್ತೆ. ಯಾರ್ಯಾರು ಈ ಕೋರ್ಸಸ್ಗೆ ಎನ್ರೋಲ್ ಆಗ್ತಾರೆ, ಜಾಯಿನ್ ಆಗ್ತಾರೆ ಅಂತ. ಅಂಡ್ ಈ ಕೋರ್ಸ್ ಪ್ರೈಸ್ ಇಸ್ ವೆರಿ ಲೆಸ್. ಎಷ್ಟಿರ್ಬೋದು? ನೀವ್ ಹೇಳಿ. ಒಂದು 9 to 10,000. That's too much. ಅಷ್ಟಿಲ್ಲ. Just 5,999 rupees. ಈ ಎಲ್ಲಾ ಒಂದು ಫೆಸಿಲಿಟೀಸ್ ಕೇವಲ 5,999. ಸೊ ನೋ ಒನ್ ವಿಲ್ ಮಿಸ್ ದಿಸ್ ಆಪರ್ಚುನಿಟಿ. Exactly. ಯಾರು ಇದನ್ನ ಮಿಸ್ ಮಾಡೋ ಚಾನ್ಸೇ ಇಲ್ಲ. Exactly. ಅಲ್ವಾ? ಯಾಕಂದ್ರೆ ಇಷ್ಟು ಕಮ್ಮಿ ಬೆಲೆಗೆ ನಿಮ್ಗೆ ಇಷ್ಟು ವೆಲ್ ಡಿಸೈನ್ಡ್ ಪ್ರೋಗ್ರಾಮ್, ಅದು ಕೂಡ ಗುಡ್ ಫ್ಯಾಕಲ್ಟಿ, Yes. ದ ಫೇಮಸ್ ಬೆಸ್ಟ್ ಫ್ಯಾಕಲ್ಟೀಸ್ ಅಂತಾನೆ ಹೇಳ್ಬೋದು. ಅಂಡ್ ನೀವು ಅವ್ರ ಹತ್ರ ಕ್ವಾಲಿಟಿಗೆ ಹೆಸರುವಾಸಿ ಆಗಿರೋ ಸ್ಪರ್ಧಾ ರಿವೋಲಿ ಮ್ಯಾಗ್ಝಿನ್, ಕ್ಲಾಸಸ್, ಮೆಂಟರ್ಶಿಪ್ ಎಲ್ಲೂ ಕಾಂಪ್ರಮೈಸ್ ಇಲ್ಲ. ಅದ್ರ ಜೊತೆಗೆ ಯು ನೋ ದಟ್ ದ ಬುಕ್ಸ್ ಆರ್ ಅಗೇನ್ ಟಾಪ್ ನಾಚ್. ನಿಮ್ಗೆ UPSC ಪ್ರಿಪರೇಷನ್ ಲೆವೆಲ್ ಬುಕ್ಸ್ ನಮ್ಮ ಹತ್ರ ಮಾತ್ರ ಸಿಗೋ ಸಾಧ್ಯ. ಇವೆಲ್ಲ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಮಿಸ್ ಮಾಡ್ಕೊಳ್ಳೇಬೇಡಿ. ಆದಷ್ಟು ಬೇಗ ಈ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿ. They will enter as an aspirant and they not as a officer, achiever or an officer. Officers. ಒಬ್ಬ ನಾರ್ಮಲ್ ಹುಡುಗ ನಮ್ ಇನ್ಸ್ಟಿಟ್ಯೂಷನ್ ಬಂದ್ಮೇಲೆ PSI ಆಗಿ ಹೋಗ್ತಾನೆ. ಹೌದು, That is the ಕ್ವಾಲಿಟಿ an objective ಕೂಡ ನಮ್ದು. ಹೌದು. ಸೊ ಈ ಒಂದು ಗೋಲ್ಡನ್ ಅಪರ್ಚುನಿಟಿ ಯಾರು ಮಿಸ್ ಮಾಡ್ಕೊಂಬೇಡಿ. ಯಾಕಂತಂದ್ರೆ ವಿ ನೆವರ್ ನೋ ದಟ್, ಬಿಕಾಸ್ ನಮ್ಗೆ ಗೊತ್ತೇ ಇದೆ UPSC ಅಲ್ಲಿ ಆದ್ರೆ ಒಂದು ಪರ್ಟಿಕ್ಯುಲರ್ಲಿ ಈಗ SSC ಡಿಸೆಂಬರ್ ಅಲ್ಲಿ ಬರುತ್ತೆ, ಅಂಡ್ ಎಕ್ಸಾಕ್ಟ್ಲಿ UPSC ಒಂದು ಕ್ಯಾಲೆಂಡರ್ ಕೊಟ್ಬಿಡ್ತಾರೆ. ಹೌದು, ಬಟ್ ಸೊ ಯಾವತ್ತು ಯಾವ ಡೇಟ್ ಅಂತ. ಬಟ್ ಈ KPSC ಆಗಲ್ಲ. ಈ ಸಲ ಈ ಎಕ್ಸಾಮ್ಸ್ ಮುಗಿದ್ರೆ ವಿ ನೆವರ್ ನೋ ದಟ್ ಮತ್ತೆ ಯಾವಾಗ ಬರುತ್ತೆ ಅಂತ. ಸೊ ಆದಷ್ಟು ಬೇಕಾ ಈ ಒಂದು ನಿಮ್ದೊಂದು ಆಪರ್ಚುನಿಟಿ ಯೂಸ್ ಆಫೀಸರ್ ಮಾಡ್ಕೊಂಡು ಆಗೋ ಆಪರ್ಚುನಿಟಿ ಕ್ಲಿಯರ್ ಮಾಡಿ. ಮಿಸ್ ಮಾಡ್ಕೋಬೇಡಿ.